ಇಲ್ಲದ ಬದುಕು, ಆಡಳಿತ ಕಾರಣಕ್ಕೆ ಅನಾಥ ವೃದ್ಧೆ ಪಾಲಮ್ಮ ತನ್ನವರ ಆಸರೆಯಿಲ್ಲದೆ ಅನಾಥವಾಗಿ ಬದುಕುತ್ತಿರುವ ಪಾಲಮ್ಮ ಎಂಬ ವೃದ್ಧೆ ಕಣ್ಣೀರಲ್ಲೇ ದಿನ ಕಳೆಯುತ್ತಿದ್ದಾರೆ. ನೆತ್ತಿ ಮೇಲೆ ಒಂದು ಸೂರು ಇಲ್ಲದೆ ಬದುಕುತ್ತಿರುವ ಈ ವೃದ್ಧೆಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹಿಂದಿಗೂ ಶಾಶ್ವತ ವಸತಿ ಕಲ್ಪಿಸುವ ಮನಸ್ಸು ಮಾಡಿಲ್ಲ. ಇದೀಗ ರಸ್ತೆ ವಿಸ್ತರಣೆ ನೆಪದಲ್ಲಿ ತನ್ನ ಏಕೈಕ ಜೋಪಡಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ದಿಕ್ಕು ತೋಚದೆ ಪಾಲಮ್ಮ ಕುಳಿತಿದ್ದಾರೆ. ಹಿರಿಯ ನಾಗರಿಕರ ರಕ್ಷಣೆಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ರೂ ಅವುಗಳ ಅನುಷ್ಠಾನ ಕಾಗದದ ಮೇಲಷ್ಟೇ ಸೀಮಿತವಾಗಿರುವುದಕ್ಕೆ ಪರಶುರಾಂಪುರ ಗ್ರಾಮದ ಆಸ್ಪತ್ರೆ ಪಕ್ಕದ ಧರಂಪುರ ರಸ್ತೆ ಬದಿಯ ಜೋಪಡಿಯಲ್ಲಿ ವಾಸಿಸುತ್ತಿರುವ ಈ ವೃದ್ಧೆಯ ಬದುಕೆ ಜೀವಂತ ಸಾಕ್ಷಿಯಾಗಿದೆ. ಸುಮಾರು 75 ವರ್ಷದ ಪಾಲಮ್ಮ ಗ್ರಾಮದ ಮುಖ್ಯ ರಸ್ತೆಯ ಬದಿಯಲ್ಲಿ ಪುಟ್ಟ ಗುಡಿಸಲು ಹಾಕಿಕೊಂಡು ಹಲವು ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಕೇಳುವವರು ಇಲ್ಲ, ಸಲಹುವವರು ಇಲ್ಲ. ಇಂತಹ ದಯನೀಯ ಸ್ಥಿತಿಯಲ್ಲಿ ಈ ವೃದ್ಧೆಗೆ ಸ್ಥಳೀಯ ಆಡಳಿತ ಒಂದೇ ಒಂದು ಸೂರು ಕಲ್ಪಿಸುವ ಪ್ರಯತ್ನ ನಡೆಸಿಲ್ಲ ಎಂಬುದು ಮಾನವೀಯತೆಯ ಕೊರತೆಯನ್ನ ಎತ್ತಿ ತೋರುತ್ತದೆ. ಇದೀಗ ಸುಮಾರು 20 ಕೋಟಿ ರು ವೆಚ್ಚದ ಧರಂಪುರ ಮಾರ್ಗದ ಮುಖ್ಯ ರಸ್ತೆ ವಿಸ್ತರಣೆ ಹಾಗೂ ಡಾಂಬರೀಕರಣ ಕಾಮಗಾರಿ ಭರದಿಂದ ನಡೆಯುತ್ತಿದ್ದು, ಅಭಿವೃದ್ಧಿ ಕೆಲಸವೇ ಪಾಲಮ್ಮನ ಬದುಕಿಗೆ ಶಾಪವಾಗಿ ಪರಿಣಮಿಸಿದೆ. ವೃದ್ಧೆಯ ಜೋಪಡಿ ತೆರವುಗೊಳಿಸುವ ಹಂತಕ್ಕೆ ಬಂದಿದ್ರೂ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಮರೆತಂತೆ ಕಾಣುತ್ತಿದೆ. ಅನ್ನಭಾಗ್ಯ, ವೇತನ, ಆದರೆ ಸೂರು ಇಲ್ಲ. ಯಾರೂ ಇಲ್ಲ, ಹಾಗೆ ಅವರಿಗೂ ಕೂಡ ಯಾರೂ ಇಲ್ಲ. ತಂಗಿಯ ಮಗ ಒಬ್ಬ ಇದ್ದಾನೆ ಅಷ್ಟೇ. ಸೊಸೈಟಿಯಿಂದ ಹಕ್ಕಿ ಕೊಡುತ್ತಾರೆ, ವೃದ್ಧಾಪ್ಯ ವೇತನ ಬರುತ್ತದೆ, ಅದನ್ನ ನಂಬಿಕೊಂಡು ಬದುಕುತ್ತಿದ್ದೇನೆ. ಗುಡಿಸಲು ಮುಂದೆ ರಸ್ತೆ ಎತ್ತರ ಮಾಡುತ್ತಿದ್ದಾರೆ. ವಯಸ್ಸಾದ ನಾನು ಓಡಾಡುವುದು ಹೇಗೆ? ಹೊರಗೆ ಕಾಲಿಟ್ಟರೆ ರಸ್ತೆ ಭೀತಿ, ಒಳಗೆ ಕೂತರೆ ಆತಂಕ. ಮನೆ ಬಿಟ್ಟು ಹೊರ ಬರಲಾಗದೆ ಕೈ ಮೇಲೆ ಕೈ ಹಾಕಿಕೊಂಡು ಕುಳಿತಿದ್ದೇನೆ ಎಂದು ಪಾಲಮ್ಮ ಕಣ್ಣೀರಿನಿಂದ ತನ್ನ ಅಸಹಾಯಕತೆಯನ್ನ ಹೊರಹಾಕುತ್ತಾರೆ. ಅಭಿವೃದ್ಧಿ ಕೆಲಸಗಳು ನಡೆಯುವುದು ತಪ್ಪಲ್ಲ, ಆದರೆ ಆ ಅಭಿವೃದ್ಧಿಯ ಹೆಸರಿನಲ್ಲಿ ಅನಾಥ ವೃದ್ಧೆಯ ಬದುಕನ್ನೇ ರಸ್ತೆಗಿಳಿಸುವುದು ಯಾವ ನ್ಯಾಯ? ಪಾಲಮ್ಮನ ಪ್ರಶ್ನೆಗಳಿಗೆ ಉತ್ತರ ನೀಡುವವರು ಯಾರು? ಈ ವೃದ್ಧೆಗೆ ಸೂರು ಕಲ್ಪಿಸುವ ಜವಾಬ್ದಾರಿ ಯಾರದ್ದು? ಜನಧ್ವನಿ ನ್ಯೂಸ್ ಈ ಪ್ರಶ್ನೆಯನ್ನ ಆಡಳಿತದ ಮುಂದಿಟ್ಟು ತಕ್ಷಣ ಸ್ಪಂದನೆ ಹಾಗೂ ಮಾನವೀಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತದೆ. ನಿನ್ನ ಹೆಸರು ಪಾಲಮ್ಮ ಅಂತಲ್ಲ? ಯಾಕೆ ನಿನಗೆ ಇಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಏನ್ ಮಾಡಿದ್ರು? ಅವ್ರು ಏನು ಮಾತಾಡಿಸಲಿಲ್ಲ. ಯಾರು ಮಾತಾಡ್ಸಲ್ಲ? ಯಾರು ಪೊಲೀಸ್ನರ ಆಗ್ಲಿ ಮತ್ತೆ ಗ್ರಾಮ ಪಂಚಾಯತಿ ಆಗ್ಲಿ ಯಾರ್ಯಾರು ಏನಮ್ಮ ಅಂದಿಲ್ಲ. ಮತ್ತೆ ನಿನ್ನ ವ್ಯವಸ್ಥೆ ಹೆಂಗೆ? ರಸ್ತೆ ಬದಿಯಲ್ಲಿ ಇಲ್ಲೆಲ್ಲ ರೋಡ್ ಮಾಡ್ತಿದ್ದಾರೆ, ಇಲ್ಲಿ ಏನ್ ಮಾಡೋದ ನೋಡಿ, ಇದೇ ಇಷ್ಟೇ. ಮತ್ತೆ ನಿನ್ಗೆ ಹೆಂಗೆ ಮತ್ತೆ ಊಟಕ್ಕೆ ಅದೆಲ್ಲ ಹೆಂಗೆ? ಈಗ ಸದ್ಯಕ್ಕೆ ಸೊಸೈಟಿ ಐಟಿ ಕೊಡ್ತಾರೆ. ದುಡ್ಡು ಬರುತ್ತಾ? ಸಂಬಳ ಕೊಡ್ತಾರೆ. ನಿಮ್ಮ ಸಂಬಂಧಿಕರು ಯಾರು ನಿನಗೆ ಇದು ಮಾಡ್ತಿಲ್ಲ? ಯಾರು ಇಲ್ಲ ನನಗೆ ಸಂಬಂಧಿರು, ಎಲ್ಲರೂ ಹೋದ್ರು. ಹೌದಾ? ಇವ್ ನೀವು ಒಬ್ಳು ಇರೋದು? ಇವಾಗ ನಾನೊಬ್ಳು, ಅವ್ಳು ನಮ್ಮ ಹುಡುಗ ಒಬ್ಬನ ಇದ್ದಾನೆ, ತಂಗಿ ಮಗ. ಆಯಮ್ಮ ಹೋದ್ಲು, ಅವಳು ಒಬ್ಬನೇ ಇದ್ದಾನೆ. ಹೌದಾ? ಅವನ ಹೆಸರು ಕುಮಾರ ಅಂತಲ್ಲ? ಮತ್ತೆ ಇವ್ರು ಇಂಜಿನಿಯರ್ ಏನು ಹೇಳಿದ್ರು? ಇವರು ರಸ್ತೆ ಮಾಡೋರು ಅವ್ರು ಏನೇನು ಮಾತಾಡ್ಸಿಲ್ಲ, ಸುಮ್ಮನೆ ಇದ್ದಾರೆ. ಹೌದಾ? ಒಂದೇ ಒಂದ್ ದಿವಸ ಅಂದ್ರು, ಏನಮ್ಮ ನೀನು ಬಿಡ್ಬೇಕಂದ್ರೆ ಇಲ್ಲ, ಹಬ್ಬ ಆಗತ್ತಂದ್ರೆ ಬಿಡೋದಿಲ್ಲ ಅಂದೆ. ಹಬ್ಬ ಆಯ್ತು, ಹಬ್ಬ ಆದ್ಮೇಲೆ ಮಾತಾಡ್ಸಿಲ್ಲ. ಯಾರು ನಿಮ್ಗೆ ಮಾತಾಡ್ಸಿಲ್ಲ? ಯಾರು ಮಾತಾಡ್ಸಿಲ್ಲ, ಏನಮ್ಮ ಅಂದಿಲ್ಲ. ಮತ್ತೆ ನೋಡ್ರಿ, ಇಲ್ಲ ರಸ್ತೆಗೆಲ್ಲ ನೀವು ಜಲ್ಲಿ ಎಲ್ಲ ದಬ್ಬಿದ್ದಾರೆ, ಇವೆಲ್ಲ ನೂಕಿದಾರೆ. ನೂಕಲಿಲ್ಲ, ನಾನೇನ್ ಮಾಡೋಣ? ಹೌದಾ? ಸರಿ, ಆಯ್ತು ಹೇಳತ್ತಿ. ನೂಕಿದ್ದಕ್ಕೆ ನಾನೇನ್ ಮಾಡ್ಬೇಕು? ಯಾರು ಬಂದು ನಿಮಗೆ ಆಸರೆ ಇಲ್ದ್ಮೇಲೆ? ಇಲ್ಲ, ಯಾರು ಇಲ್ಲ. ಸರಿ, ಆಯ್ತು. ಆಸರನೇ ಯಾರು ಇಲ್ಲ. ಹೌದಾ? ಎಷ್ಟು ವರ್ಷ ನಿಮಗೆ ವಯಸ್ಸು? ಎಷ್ಟೈತೆ?